ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡ್ತಾ ಇದೆ ಅಂತ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಹಿಂದುಳಿದ ವರ್ಗದ ನಾಯಕ, ಅಹಿಂದ ನಾಯಕ ಅಂತ ಬಿಂಬಿಸಿಕೊಳ್ಳುವಂತ ಪ್ರಯತ್ನ, ಅದಾದ್ಮೇಲೆ ಜಾತಿ ಗಣತಿಯನ್ನ ಮುಂದೆ ತಂದಿರುವಂತದ್ನೆಲ್ಲ ನೋಡಿದ್ವಿ. ಈಗ ಮತ್ತೊಮ್ಮೆ ಅದೇ ರೀತಿಯಾದಂತ ಕೆಲಸ ಆಗ್ತಾ ಇದೆಯಾ ಅಂತ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ. ರಾಜಕೀಯ ದಾಳವನ್ನ ಉಳಿಸ್ತಾ ಇದ್ದಾರೆ ಸಿಎಂ. ಪಕ್ಷದಲ್ಲಿನ ವಿರೋಧಿಗಳಿಗೆ ಚಕ್ಮೇಟ್ಗೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಯಾಕಂದ್ರೆ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ 5 ವರ್ಷ ಇರುತ್ತೆ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವರು ನಾನೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತೀನಿ ಅಂತ ಹೇಳುವ ಮುಖಾಂತರ ವಿರೋಧಿಗಳ ಬಾಯಿ ಮುಚ್ಚಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಮತ್ತೊಮ್ಮೆ ಅಹಿಂದ ಅಸ್ತ್ರವನ್ನ ಬಳಸಲಿಕ್ಕೆ ಮೆಗಾ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆಯಂತೆ. ಜುಲೈ 15ರಂದು ಒಬಿಸಿ ಸಭೆಯನ್ನ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಾ, ಸಮಾವೇಶವನ್ನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಲಾಗುತ್ತಾ ಅನ್ನುವಂತ ಕುತೂಹಲ. ಸಿಎಂ ಸಿದ್ಧತೆ ಮಾಡಿಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ. ಒಬಿಸಿ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ತಂತ್ರವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಡಿಕೆಶಿಯನ್ನ ಭೇಟಿಯಾಗಿ ಹರಿಪ್ರಸಾದ್ ಅವರು ಚರ್ಚೆಯನ್ನ ಮಾಡಿದ್ರು. ಎಐಸಿಸಿ ಮಟ್ಟದಲ್ಲಿ ತಂತ್ರಗಾರಿಕೆಗೆ ಬಿಕೆ ಹರಿಪ್ರಸಾದ್ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಕುತೂಹಲ ಮೂಡಿಸಿದೆ ಕುರ್ಚಿಯ ರಾಜಕೀಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಸಿಎಂ ಕುರ್ಚಿ ಫೈಟ್ ವಿಚಾರವಾಗಿ. ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಬಳಿಕ ಏನು ಹೇಳಿದ್ರು ಕೇಳೋಣ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಮೊದಲು ನೋಡ್ತಾ ಇದ್ವಿ, ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ಕುರ್ಚಿ ಅಲುಗಾಡ್ತಾ ಇದೆ ಅಥವಾ ಕುರ್ಚಿಗೆ ಏನಾದರೂ ಕಂಟಕ ಬಂದಿದೆ ಅಂತ ಬಂದಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೋಸ್ಕರ ತುಳಿಯುವಂಥ ಕೆಲಸ, ಅಹಿಂದ ನಾಯಕ ಅನ್ನುವ ಕಾರಣಕ್ಕೋಸ್ಕರ ತುಳಿಯುವಂಥ ಕೆಲಸ, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ಅದೊಂಥರ ಗುರಾಣಿ ರೀತಿಯಲ್ಲೂ ಕೂಡ ಯೂಸ್ ಆಗ್ತಾ ಇರುವಂಥದ್ದು ನೋಡಿದ್ದೀವಿ. ಈಗ ಒಂಥರ ಅವ್ರ ರಾಜಕೀಯ ಜೀವನದಲ್ಲಿ ಮೋಸ್ಟ್ ಪ್ರಾಬಲಿ ಒಂದು ಪೀಕ್ ಲೆವೆಲ್ ಅಂತ ಕಾಣಿಸುತ್ತೆ. ತನ್ನ ರಾಜಕೀಯ ಚಾಣಾಕ್ಷ ಹೆಜ್ಜೆಗಳನ್ನು ಇಡಲಿಕ್ಕೆ ಅದರ ಒಂದು ಭಾಗ ಇದಾಗಿದೆಯಾ ಅಂತ. ಪೃಥ್ವಿ, ಇತಿಹಾಸ, ಕಾಂಗ್ರೆಸ್ನ ಅತಿದೊಡ್ಡ ಇತಿಹಾಸ ಮತ್ತು ನಾಯಕನಾಗಬೇಕು ಅಂತಂದರೆ, ಯಾಕಂದರೆ ಅದು ಪಕ್ಷ ಅಂತಂದರೆ ಇಟ್ಸ್ ಎ ಪಾರ್ಟಿ ಆಫ್ ಲೀಡರ್ಸ್ ಅನ್ನೋ ರೀತಿ ಇರುವಂಥ ಒಂದು ಪಕ್ಷ. ಅದರೊಳಗಡೆ ಬಂದು ಪ್ರತಿಪಕ್ಷ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ, ಮತ್ತೆ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ, ಮತ್ತೊಂದು ಬಾರಿ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂಸ್ ಆಗಿ, ಅಂದರೆ ಅವರು ಇದು ಅಂತಲ್ಲ, ಎಂಟೈರ್ ಅವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಾಗಿಂದ ಹಿಡಿದು ಇವತ್ತಿನವರೆಗೂ ಕೂಡ ಒಂದಲ್ಲ ಒಂದು ಅಧಿಕಾರದ ಸುತ್ತ ಇದ್ದೇ ಇದ್ದಾರೆ. ಸೊ ಅದೆಲ್ಲದಕ್ಕೂ ಕೂಡ ಪೂರಕವಾಗಿ ಅವ್ರಿಗೆ ಕೈಗೂಡ್ಕೊಂಡು ಬಂದಿರುವಂಥದ್ದು ಅವರ ಒಂದು ವೋಟ್ ಬೇಸ್ ಮತ್ತು ಪಾಪ್ಯುಲಾರಿಟಿ. ಅದನ್ನು ಡೇ ಒನ್ನಿಂದನೂ ಕೂಡ ರಾಜ್ಯ ರಾಜಕಾರಣ ನೋಡಿದೆ. ಅದೇ ಕಾರಣಕ್ಕೆ ಮೊದಲ ಭೇಟಿಯಲ್ಲೇ ಸೋನಿಯಾ ಗಾಂಧಿ ಅವ್ರ ಮುಂದೆ ಅವರಷ್ಟು ಆತ್ಮವಿಶ್ವಾಸದಿಂದ ಕೂತಿದ್ರು ಅಂತ ಅವರ ಆಪ್ತ ವಲಯಗಳು ಮಾತನಾಡೋದು. ಅವ್ರದ್ದೊಂದು ಜೆಸ್ಚರ್ಸ್ ಇದೆ, ಅಂದರೆ ಈಸ್ ವೆರಿ ಮಚ್ ಕಾನ್ಫಿಡೆಂಟ್. ಅದನ್ನು ಬೇರೆಯವರು ಓವರ್ ಕಾನ್ಫಿಡೆನ್ಸ್ ಅನ್ಕೊತಾರೋ ಅಥವಾ ಬೇರೆಯವರು ಅವರ ಲಕ್ ಅಂತಾರೋ, ಈಗ ಬಿ ಆರ್ ಪಾಟೀಲ್ ಹೇಳಿದಂಗೆ ದಟ್ ಈಸ್ ಸೆಕೆಂಡ್ರಿ. ಬಟ್ ಅವ್ರಿಗೆ ಆ ಒಂದು ಕಾನ್ಫಿಡೆನ್ಸ್ನ ಕ್ಯಾರಿ ಮಾಡುವಂಥ ಒಂದು ಪೊಲಿಟಿಕಲ್ ಆಟಿಟ್ಯೂಡ್ ಮತ್ತು ಪೊಲಿಟಿಕಲ್ ಕ್ಯಾರೆಕ್ಟರ್ ಅವ್ರ ಸುತ್ತ ಬಂದಿದೆ. ಸೊ ಸೋನಿಯಾ ಗಾಂಧಿ ಅವರ ಮೊದಲ ಭೇಟಿಯಲ್ಲೂ ಕೂಡ, ಈಗ ಅಕಸ್ಮಾತ್ ರಾಹುಲ್ ಗಾಂಧಿ ಅವರ ಪಕ್ಕ ಕೂರುವಂಥ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿಗೆ ಹೇಗೆ ಬೇಕು ಹಾಗೆ ಕೂರ್ತಾರೆ. ಅದರಲ್ಲಿ ಯಾವುದೇ ಅತಿಯಾಗಿ ಬೆಂಡಾಗುವಂಥದ್ದು, ಅತಿಯಾಗಿ ಒಬೆ ಮಾಡುವಂಥದ್ದು ಅಂಥದ್ದನ್ನೆಲ್ಲ ಕಾಣಲ್ಲ. ಸೊ ಅದು ಒಂದು ಪ್ಯೂರ್ ರಾ ಪೊಲಿಟಿಕಲ್ ಕ್ಯಾರೆಕ್ಟ್ರು ಸಿದ್ದರಾಮಯ್ಯ ಅವ್ರದ್ದು. ಅದೇ ಒಂದು ಕ್ಯಾರೆಕ್ಟರ್ ಮೂಲಕ ಅವರು ಎಂಟೈರ್ ಪೊಲಿಟಿಕಲ್ ಏನು ಆರಾವನ್ನು ಕಟ್ಕೊಂಡು ಬಂದಿರುವಂಥದ್ದು, ಆ ಒಂದು ಪ್ರಭಾವವನ್ನು ಬೆಳೆಸ್ಕೊಂಡು ಬಂದಿರುವಂಥದ್ದು. ಅವರು ಪ್ರತಿಪಕ್ಷ ಈಗ ಬಂದರು, ಕಾಂಗ್ರೆಸ್ಗೆ ಬಂದಂಥ ಸಂದರ್ಭದಲ್ಲಿ ಇತಿಹಾಸ ಗೊತ್ತಿರೋ ಬಹುತೇಕರಿಗೆ ಗೊತ್ತಿರುತ್ತೆ. ಬೈ ಎಲೆಕ್ಷನ್ ಆಯಿತು BJP ಸರ್ಕಾರ ಇದ್ದಾಗ, 8 ಕ್ಷೇತ್ರ ಅನಿಸುತ್ತೆ ಇಫ್ ಐ ಆಮ್ ನಾಟ್ ರಾಂಗ್. ಆ ಸಂದರ್ಭದಲ್ಲಿ ಇವರು ಬಹುತೇಕ ಪ್ರಚಾರಕ್ಕೆ ಹೋಗಲೇ ಇಲ್ಲ. ಈಗ ಸಿದ್ದರಾಮಯ್ಯ ಅವರನ್ನು ಕರ್ಕೊಂಡು ಬಂದಿದ್ದು ಯಾಕೆ? ಪಕ್ಷಕ್ಕೊಂದು ಸ್ಟ್ರಾಂಗ್ ಬೇಸ್ ಇದೆ, ಇವ್ರಿಗೆ ವ್ಯಕ್ತಿಗೊಂದು ಸ್ಟ್ರಾಂಗ್ ಬೇಸ್ ಇದೆ. ಆ ಒಂದು ಬೇಸು ಪಕ್ಷಕ್ಕೆ ಟ್ರಾನ್ಸ್ಫರ್ ಆಗಬೇಕು, ಆ ಮೂಲಕ ಪಕ್ಷ ಕೂಡ ಗಟ್ಟಿಮುಟ್ಟಾಗಬೇಕು, ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೆ ಅವತ್ತಿನ ದಿನ ಸಿದ್ದರಾಮಯ್ಯ ಅವರನ್ನು ಕರ್ಕೊಂಡು ಬಂದಿದ್ದು. ಮತ್ತು ಬಂದಂಥ ಸಂದರ್ಭದಲ್ಲಿ ಬಂದವರು ಸುಮ್ಮನೆ ಕೂತಿದ್ರು, ಆಲ್ಮೋಸ್ಟ್ ನ್ಯೂಟ್ರಲ್ ಆಗಿದ್ದರು ಅಂತಲೇ ಬಹುತೇಕ ಇತಿಹಾಸ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ಅವರು ಬೈ ಎಲೆಕ್ಷನ್ಗೆ ಹೋಗಲಿಲ್ಲ. ಅವತ್ತು ಹೀನಾಯವಾಗಿ ಸೋತು. ಅವತ್ತು ಆರೋಪ ಮಾಡಿದ್ವು, JDS ಎಲ್ಲ ಆರೋಪ ಮಾಡ್ತು, ಏನಂತ, ಇದು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ನಡುವಿನ ಒಪ್ಪಂದ, ಆ ಕಾರಣಕ್ಕೆ BJP ಗೆದ್ದು ಬಿಡ್ತು, ಕಾಂಗ್ರೆಸ್ ಸೋತು ಬಿಡ್ತು ಅಂತೆಲ್ಲ ಅವತ್ತಿನ ದಿನದಲ್ಲಿ ಅವತ್ತಿನ ರಾಜಕಾರಣಕ್ಕೋಸ್ಕರ ದಾಳಿಯನ್ನು ಮಾಡಿತ್ತು. ಅದು ಸುಳ್ಳೋ ನಿಜನೋ ಸೆಕೆಂಡ್ರಿ. ಆದರೆ ಸಿದ್ದರಾಮಯ್ಯ ಅವರ ಒಂದು ಶಕ್ತಿ ಏನು ಅನ್ನುವಂಥದ್ದು ಅವತ್ತು ಪಾರ್ಟಿ ಒಳಗಡೆ ಬಂದಿಯೂ ಕೂಡ ಗೊತ್ತಾಗಿತ್ತು. ಸೊ ಅದಾದ ನಂತರ ಅವರಿಗೆ ಇಮಿಡಿಯೇಟಾಗಿ ಏನು ಮಾಡಬೇಕಾಯ್ತು, ಅಲ್ಲೊಂದು ಫಾರ್ಮುಲಾ
ಬೇಕಾಯಿತು. ಅದೇ ಕಾರಣಕ್ಕೆ ಇಮಿಡಿಯೇಟಾಗಿ ಅಷ್ಟೆಲ್ಲ ನಾಯಕರಿದ್ದರೂ ಕೂಡ ಪ್ರತಿಪಕ್ಷ ಸ್ಥಾನದಲ್ಲಿ ದಲಿತ ಪರಮೋಚ್ಚ ನಾಯಕ ಆ ಕ್ಷಣಕ್ಕೂ ಕೂಡ ಇದ್ದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದರೂ ಕೂಡ ಅವರನ್ನು ದೆಹಲಿಗೆ ಶಿಫ್ಟ್ ಮಾಡುವಂಥ ಕಾರ್ಯತಂತ್ರ ನಡೀತು. ಅದಾದಮೇಲೆ ಇವರು ಪ್ರತಿಪಕ್ಷ ನಾಯಕರಾದರು, ಅದಾದಮೇಲೆ ಮುಖ್ಯಮಂತ್ರಿ ಆದರು, ಅದಾದಮೇಲೆ ಕಂಟಿನ್ಯೂಸ್ ಆಗಿ ಅಷ್ಟೆಲ್ಲ ನಾಯಕರುಗಳಿದ್ದರೂ ಕೂಡ ನಿರಂತರವಾಗಿ ಪಾರ್ಟಿಯಲ್ಲಿ ತಮ್ಮ ಅಥಾರಿಟೇಟಿವ್ ಪ್ರೊನೌನ್ಸ್ಮೆಂಟನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಅದೆಲ್ಲದಕ್ಕೂ ಕೂಡ ಅವ್ರಿಗಿರುವಂಥ ಒಂದು ವರ್ಚಸ್ಸು ಮತ್ತು ಬೇಸ್ ಖಂಡಿತ ಅನುಮಾನವೇ ಇಲ್ಲ. ಈಸ್ ಅ ಅನ್ಡಿಸ್ಪ್ಯೂಟೆಡ್ ಪಾಪ್ಯುಲರ್ ಲೀಡರ್ ಸದ್ಯಕ್ಕಿರುವಂತಹ ಒಂದು ಅಹಿಂದ ವರ್ಗದಲ್ಲಿ. ಯಾಕಂದರೆ ಈಸ್ ಎ ಮೋರ್ ಮುಸ್ಲಿಂ ದ್ಯಾನ್ ಎ ಮುಸ್ಲಿಂ ಲೀಡರ್ಸ್, ಮೋರ್ ದಲಿತ್ ದ್ಯಾನ್ ಎ ದಲಿತ್ ಲೀಡರ್, ಮೋರ್ ಎಸ್ ಟಿ ದ್ಯಾನ್ ಎ ಎಸ್ ಟಿ ಲೀಡರ್. ಅಷ್ಟರ ಮಟ್ಟಿಗೆ ಅಂದರೆ ಆಯಾ ಸಮುದಾಯಗಳ ನಾಯಕರುಗಳು. ಇನ್ನು ಕುರುಬ ಸಮುದಾಯ ಅದು ಕೂಡ ಅತಿ ದೊಡ್ಡ ಸಮುದಾಯ ಆಗಿದೆ, ಮೂರನೇ ಅತಿ ದೊಡ್ಡ ಸಮುದಾಯ, ಅಲ್ಲೂ ಕೂಡ ಅನ್ಡಿಸ್ಪ್ಯೂಟೆಡ್ ಲೀಡರ್. ಸೊ ಯಾವುದೇ ಪಾರ್ಟಿ ಯಾವುದೇ ನಾಯಕ ಆ ಒಂದು ವೋಟ್ ಬ್ಯಾಂಕನ್ನು ಸ್ನ್ಯಾಚ್ ಮಾಡೋದಿರಲಿ, ಒಂದು ಸ್ವಲ್ಪನಾದರೂ ಒಂದು ಪೋರ್ಷನ್ನ ಪಕ್ಕಕ್ಕೆ ತಗೋತೀನಿ ಅಂತ ಏನೇ ಪ್ರಯತ್ನ ಪಟ್ಟರು ಕೂಡ ಬ್ರಿಗೇಡ್ ಬಂದವು, ಈಶ್ವರಪ್ಪ ಏನು ಸದ್ದು ಮಾಡಿದ್ರು, ಯಾವುದೂ ಕೂಡ ಪ್ರಯೋಜನ ಆಗಲಿಲ್ಲ. ಸೊ ಅಲ್ಲೂ ಕೂಡ ಅನ್ಡಿಸ್ಪ್ಯೂಟೆಡ್ ಲೀಡರ್. ಸೊ ಆಯಾ ಸಮುದಾಯಗಳಿಗೆ ಅಂದರೆ ಒ ಬಿ ಸಿಯ ನಾಯಕತ್ವದಲ್ಲಿ ಸಿದ್ದರಾಮಯ್ಯ ಅವರನ್ನು ಕೆಣಕೋದಕ್ಕಾಗಲ್ಲ, ಅದು ಅವರ ಸ್ಟ್ರಾಂಗ್ ಏರಿಯಾ, ಅದರಲ್ಲಿ ಅವರು ಬೇಕಿರುವಂಥ ಸ್ಟ್ರೆಂತ್ ಜೊತೆ ಆಟ ಆಡ್ತಾರೆ ಬೇಕಾದಾಗಲ್ಲ ಅನ್ನೋ ಒಂದು ಕಾರಣಕ್ಕೇ ಪದೇ ಪದೇ ಅಹಿಂದ ಅನ್ನುವಂಥದ್ದು ಬಂದಿರುವಂಥದ್ದು. ಆ ಅಹಿಂದ ಶಕ್ತಿ ಇಲ್ಲದೆ ಹೋಗಿದ್ದಿದ್ರೆ ಅವರಿಗೆ ದೇವೇಗೌಡರ ವಿರುದ್ಧ ಸಿಡಿದದ್ದು ಬಂದು ಅವರ ವಿರುದ್ಧ ರಾಜಕಾರಣವನ್ನು ಮಾಡಿ ಈ ಮಟ್ಟಿಗೆ ಔನ್ನತ್ಯವನ್ನು ರಾಜಕೀಯವಾಗಿ ಕಾಣುವಂಥದ್ದು ಸಾಧ್ಯವೇ ಇರಲಿಲ್ಲ. ಇವತ್ತು ಅದನ್ನು ಕಂಡಿದ್ದಾರೆ ಅಂದರೆ ಬಿಕಾಸ್ ಆಫ್ ದಟ್ ಆ ಸ್ಟ್ರಾಟಜಿಕಲ್ ಪ್ಲೇಸ್ಮೆಂಟ್, ಆಯಾ ಸಂದರ್ಭಗಳಲ್ಲಿ ಮಾಡುವಂತಹ ಒಂದು ನಿರ್ಣಾಯಕ ಘಟ್ಟಗಳಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಮತ್ತು ರಾಜಕೀಯ ಸಹಭಾಗಿತ್ವ, ರಾಜಕೀಯ ಹೊಂದಾಣಿಕೆ. ಇಬ್ರಾಹಿಂ ಅವ್ರು ಬೇಕಾದಾಗ ಇಬ್ರಾಹಿಂ ಅವ್ರು ಇರ್ತಾರೆ, ಜಮೀರ್ ಅವ್ರು ಬೇಕಾದಾಗ ಜಮೀರ್ ಇರ್ತಾರೆ. ಅದೇ ಹರಿಪ್ರಸಾದ್ ಅವರು ಬೇಡದಿದ್ದಾಗ ತಲೆ ಕೆಡಿಸ್ಕೊಳ್ಳಲ್ಲ, ಬೇಕಾದಾಗ ಅವ್ರ ಮನೆಗೆ ಹೋಗ್ತಾರೆ. ಸೊ ಎಲ್ಲ ಸೂಕ್ಷ್ಮ ಸಂವೇದನೆಗಳು ಮತ್ತು ಸೂಕ್ಷ್ಮ ಹೊಂದಾಣಿಕೆಗಳಿಗೆ ಪಳಗಿಕೊಂಡು ಬಂದಿರೋದ್ರಿಂದ ಸಿದ್ದರಾಮಯ್ಯ ಅವರು ಇವತ್ತಿನವರೆಗೂ ಕೂಡ ಅವ್ರನ್ನ ಟಚ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಐ ಹ್ಯಾವ್ ನೋ ಆಪ್ಷನ್, ಐ ವಿಲ್ ಗೋ ವಿತ್ ಹಿಮ್ ಅನ್ನೋವಂಥ ಒಂದು ಮಾತನ್ನು ಅವ್ರ ಬಾಯಲ್ಲೇ ಇವತ್ತು ಹೇಳ್ತಿದ್ದಾರೆ. ಪ್ರೇಯರ್ ಮೇ ನಾಟ್ ಬಿ ಫಾರ್, ಪ್ರೇಯರ್ ಏನು ಫೇಲ್ ಆಗಲ್ಲ, ಪ್ರಾರ್ಥನೆ ಏನು ವಿಫಲ ಆಗಲ್ಲ, ಅಕಸ್ಮಾತ್ ಪ್ರಯತ್ನಗಳು ವಿಫಲ ಆದ್ರೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸ್ಟಿಲ್ ಅಂಥ ಒಂದು ಕಾರಣಗಳಿಗೆ ಒಳಗೆ ತೆರೆಮರೆಯಲ್ಲಿ ಒದ್ದಾಟವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಯಾಕೆ ಬಂದಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಅಂದರೆ ಬಿಕಾಸ್ ಆಫ್ ಸಿದ್ದರಾಮಯ್ಯ ಅವರ ಅನ್ಡಿಸ್ಪ್ಯೂಟೆಡ್ ಸ್ಟ್ರೆಂತ್ ಈ ಒಂದು ಸೆಗ್ಮೆಂಟಲ್ಲಿ. ಆ ಒಂದು ಸ್ಟ್ರೆಂತನ್ನು ಮತ್ತೊಮ್ಮೆ ಈ ಒಂದು ನಿರ್ಣಾಯಕ ಘಟ್ಟದಲ್ಲಿ ಉರುಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಬಿ ಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ನ್ಯಾಷನಲ್ ಯೂನಿಟ್ ಏನಿದೆ ಒ ಬಿ ಸಿದು ಅದರ ಒಂದು ಮೆಂಬರ್ಸ್ ಕೂಡ ಹೌದು. ಆದರೆ ಇಷ್ಟು ದಿವಸ ಇಲ್ಲದೆ ಇದ್ದಂಥ ಜಾತಿಗಣತಿ ವಿಚಾರ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅಥವಾ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಲಿಕ್ಕೆ ಈಗೇನೋ ಜಾತಿಗಣತಿನ ಘೋಷಣೆ ಮಾಡಿದೆ ಕೇಂದ್ರ, ಆದರೆ ಅದಕ್ಕೂ ಮುಂಚೆ ಒತ್ತಡವನ್ನು ಹಾಕಲಿಕ್ಕೆ ಬಳಸ್ಕೊಳ್ಳದೆ ಇದ್ದಂತಹ ಸಭೆ ಸಮಾರಂಭ ಸಮಾವೇಶಗಳು ಏಕಾಏಕಿ ಕುರ್ಚಿ ಕಿತ್ತಾಟ ಇರುವಂತಹ ಸಂದರ್ಭದಲ್ಲಿ, ನವೆಂಬರ್ ಗುಮ್ಮ ಇರುವಂತಹ ಸಂದರ್ಭದಲ್ಲಿ ಯಾಕೆ ಬರುತ್ತೆ ಅಂತಂದರೆ ಯಾರಿಗೂ ಕೂಡ ಯಾರಾದರೂ ಕೂಡ ಅರ್ಥ ಮಾಡ್ಕೊಳ್ಬಹುದಾದಂಥ ಒಂದು ಸಿಂಪಲ್ ಓಪನ್ ಸೀಕ್ರೆಟ್ ಇದು. ಆ ಕಾರಣಕ್ಕೆ ಅವರು ಈ ಒಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಆ ಒಂದು ಸಲಹೆಯನ್ನು ಹರಿಪ್ರಸಾದ್ ಅವರು ಕೊಟ್ಟಿದ್ದಾರೆ ಕಳೆದ ಭೇಟಿಯಲ್ಲಿ. ಯಾಕಂದರೆ ಅವ್ರ ಮೂಲಕ ರಾಷ್ಟ್ರ ಏನು ರಾಜಕಾರಣದಲ್ಲಿ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಸಲ್ಲಿ ಆಟವನ್ನು ಆಡ್ಬೋದು ಅವರ ಒಂದು ಸಹಯೋಗದೊಂದಿಗೆ ಅನ್ನೋ ಲೆಕ್ಕಾಚಾರ ಗೊತ್ತಿರೋದ್ರಿಂದ ಆ ಒಂದು ಭೇಟಿಯು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಚರ್ಚೆ ಆಯಿತು, ಅದಾದಮೇಲೆ ಸಲಹೆ ಬಂತ, ಒಟ್ಟಾರೆ ಅದನ್ನು ಪ್ರಯತ್ನ ಮಾಡಿದೆ. ಮೀನ್ ವೈಲ್ ಡಿ ಕೆ ಶಿವಕುಮಾರ್ ಅವರು ಕೂಡ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿ ಅವ್ರ ಜೊತೆ ಮಾತನಾಡುವಂಥ ಪ್ರಯತ್ನಗಳನ್ನು ಅವರು ಕೂಡ ಮಾಡಿದ್ದಾರೆ. ಸೊ ಒಟ್ಟಾರೆ ಇಲ್ಲಿ ಸಿದ್ದರಾಮಯ್ಯ ಅವರು ಬೆಂಬಲವನ್ನು ಕಲೆ ಹಾಕ್ತಾ ಇದ್ದಾರೆ ಮತ್ತು ಅದಕ್ಕೆ ಬೇಕಿರುವಂಥ ಪೂರಕ ವಾತಾವರಣವನ್ನು ಸೃಷ್ಟಿಸ್ಕೊಳ್ತಾ ಇದ್ದಾರೆ. ಈ ಮೂಲಕ ಈಗಾಗಲೇ ಮೊನ್ನೆ ಏನು ನೀವೇ ಆರಂಭದಲ್ಲಿ ಉಲ್ಲೇಖ ಮಾಡಿದ್ರಿ, ಇಷ್ಟು ದಿವಸ ಕಾಂಗ್ರೆಸ್ ಸರ್ಕಾರ 5 ವರ್ಷ ಇರುತ್ತೆ ಅಂತ ಹೇಳ್ತಾ ಇದ್ದವರು, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ಯಾವುದೇ ಚರ್ಚೆ ಇಲ್ಲ ಅಂತ ಹೇಳ್ತಾ ಇದ್ದವರು, ಆಗಿಲ್ಲ ಅಂತ ಹೇಳ್ತಾ ಇದ್ದವರು, ಈಗ ಏಕಾಏಕಿ 5 ವರ್ಷ ನಾನೇ CM ಅಂತ ಹೇಳೋದ್ರ ಮೂಲಕ ಹೈಕಮಾಂಡ್ಗೂ ಕೂಡ ಒಂದು ಸೂಕ್ತವಾದಂಥ ಅಥವಾ ಸಮರ್ಥವಾದಂಥ ಸಂದೇಶವನ್ನು ನೀವು ನನ್ನನ್ನು ಮೀರಿ ಚಟುವಟಿಕೆಗಳನ್ನು ಮಾಡಿ ಶಾಸಕರುಗಳ ಒಂದು ಬೆಂಬಲವನ್ನು ಕಲೆ ಹಾಕಿ ಅದರಲ್ಲಿ ಡಿವೈಡ್ ಆ್ಯಂಡ್ ರೂಲನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ರೆ ಅದರ ಒಂದು ಪರಿಣಾಮಗಳು ಬೇರೆ ರೀತಿ ಇರುತ್ತೆ ಅನ್ನುವಂಥ ಒಂದು ಭಯ ಆತಂಕವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಕೂಡ ಅಂಥದ್ದೊಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಅವರ ಎಂಟೈರ್ ರಾಜಕಾರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಸಮುದಾಯ ಅಥವಾ ಬೇರೆ ಸೈದ್ಧಾಂತಿಕ ವಿಚಾರಗಳಲ್ಲಿ ಸೈದ್ಧಾಂತಿಕ ಬದ್ಧತೆ ಅನ್ನುವಂಥದ್ದು ಇದೆ. ಅದರಲ್ಲಿ ಅನ್ಡಿಸ್ಪ್ಯೂಟೆಡ್ ಕ್ವಶನ್, ಅದರಲ್ಲಿ ಯಾರು ಕ್ವಶನ್ ಮಾಡೋ ರೀತಿ ಇಲ್ಲ. ಆ ಕಾರಣಕ್ಕೆ ಅಂತ ಈ ಹಿಂದೆ ಒಂದು ಕೆಲವೊಂದು ಮಾತನಾಡ್ತಾರೆ, ಹಿಂದಿನ ಇತಿಹಾಸದಲ್ಲಿ ಅವ್ರನ್ನ BJPಗೆ ಸೆಳೆಯುವಂಥ ಪ್ರಯತ್ನಗಳು ಕೂಡ ಆಗಿದ್ವು, ಆದರೆ ಅವರು ಬಿಲ್ಕುಲ್ ಇಲ್ಲ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಅನ್ನುವಂಥ ಒಂದು ಮಾತುಗಳು ಕೂಡ ಇದ್ದಾವೆ. ಅದು ಎಷ್ಟರ ಮಟ್ಟಿಗೆ ನಿಜನ ಸುಳ್ಳು, ಆದರೆ ಆ ಒಂದು ವಿಚಾರದಲ್ಲಿ ಸೈದ್ಧಾಂತಿಕ ವಿಚಾರದಲ್ಲಿ ಸ್ಪಷ್ಟತೆ ಇದೆ. ಆದರೆ ಅಧಿಕಾರದ ಸಿದ್ಧಾಂತ ಅಂತ ಬಂದಂಥ ಸಂದರ್ಭದಲ್ಲಿ ಅವರ ಲಾಯಲ್ಟಿಯನ್ನು ಯಾರೂ ಕೂಡ ಹೀಗೆ ಅಂತ ಯಾರೂ ಕೂಡ 100% ಡಿಫೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವೇಗೌಡರನ್ನ ಬಿಟ್ಟು ಬಂದಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ದಾಳಗಳನ್ನು ಉರುಳಿಸಿದಂಥ ಸಂದರ್ಭದಲ್ಲಾಗಿದ್ದು, ಅದೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಕನೆಕ್ಟಿಂಗ್ ಡಾಟ್ಸ್ ಅವರ ಒಂದು ಅಧಿಕಾರದ ಸಿದ್ಧಾಂತ ಏನಿದೆ ಅದು ಬೇರೆ, ಅವರ ಒಂದು ಸಾಮಾಜಿಕ ಅಥವಾ
ಈ ಒಂದು ಪಕ್ಷ ಸಿದ್ಧಾಂತ ಅಥವಾ ಅವರ ಒಂದು ಈ ಸಾಮುದಾಯಿಕ ಸಿದ್ಧಾಂತ ಏನಿದೆ ಅದು ಬೇರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಅವರು ಏನು ಮೆಸೇಜನ್ನು ಕೊಡಬೇಕು ಹೈಕಮಾಂಡ್ಗೆ ಅದನ್ನು ಈಗಾಗಲೇ ಮೊನ್ನೆ ಹೇಳಿಕೆ ಮೂಲಕ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕೆ ಪೂರಕವಾಗಿ ಈ ಸಮಾವೇಶವನ್ನು ಒಂದು ಅನ್ಸ್ಪೋಕನ್ ಮೆಸೇಜ್ ರೀತಿನೂ ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮೇನ್ಲಿ ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಚಾನಲ್ ಕೂತ್ಕೊಂಡು ಅಧಿಕಾರ ಹಂಚಿಕೆ ಅನ್ನುವಂಥದ್ದು ನಮ್ಮ ನಡುವೆ ಏನೋ ಮಾತುಕತೆ ಆಗಿದೆ, ಅದೇನೋ ನಮಗೆ ಗೊತ್ತಿದೆ ಅನ್ನುವಂಥದ್ದು ಹೇಳ್ದಂಥ ಸಂದರ್ಭದಲ್ಲೂ ಅದೇನು ಆ ಥರ ಏನಿಲ್ಲ ಅಂತ ಹೇಳ್ದಂಥವ್ರು ಅಂದರೆ ಒಂಥರ ಡಿಫೆನ್ಸಿವ್ ಮೋಡಲ್ಲೇ ಇದ್ರು. ಅವರ ಬೆಂಬಲಿಗರೆಲ್ಲರೂ ಕೂಡ ಏನೇ ಅಗ್ರೆಸಿವ್ ಆಗಿ ಮಾತನಾಡಿದ್ರು ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿ ಇರ್ತಿದ್ರು. ಬಟ್ ಈಗ 5 ವರ್ಷ ನಾನೇ CM ಅನ್ನುವ ಮುಖಾಂತರ ನಾನು ಫೈಟಿಂಗ್ ಮೋಡಲ್ಲಿ ಇದೀನಿ ಅನ್ನುವಂಥದ್ದು ತೋರಿಸ್ತಾ ಇದ್ದಾರೆ ಸ್ಪಷ್ಟ. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಅವರು ಮಾತನಾಡದ ಹೊರತು ಅವರ ಬೆಂಬಲಿಗರಿಗೆ ಒಂದು ಸ್ಪಷ್ಟತೆ ಆಗಲಿ ಅಥವಾ ಒಂದು ನಿರ್ದಿಷ್ಟ ಗುರಿ ಆಗಲಿ ಕಾಣೋದಿಲ್ಲ. ಅಲ್ಲೂ ಕೂಡ ಡಿಫರ್ ಆಗುತ್ತೆ ಮತ್ತು ಡಿಫ್ರೆನ್ಸಸ್ ಬರುತ್ತೆ. ನಾವು ಎಷ್ಟು ದಿವಸ ಯಾಕಾಗಿ ಸಿದ್ದರಾಮಯ್ಯ ಅವರ ಜೊತೆಗಿರಬೇಕು, ಅವರಲ್ಲೇ ಒಂದು ವಿಶ್ವಾಸ ಇಲ್ಲ, ಆತ್ಮವಿಶ್ವಾಸ ಇಲ್ಲ, ಅವರಲ್ಲೇ ಇಲ್ಲ ಅಂದಮೇಲೆ ಅವರ ಬೆನ್ನಿಗೆ ನಿಂತು ಮತ್ತು ನಾವು ಯಾವ ರೀತಿ ಪೆಟ್ಟನ್ನು ರಾಜಕೀಯವಾಗಿ ಪಡ್ಕೋಬೇಕಾಗಬಹುದು ಮುಂದಿನ ದಿನಗಳಲ್ಲಿ ಆತಂಕ ಭಯ ಇರೋದ್ರಿಂದ ಅವರ ಒಂದು ಬೆಂಬಲಿಗರ ಸಂಖ್ಯೆ ಆಪ್ತ ಸಚಿವರಿರ್ಬೋದು, ಆಪ್ತ ಶಾಸಕರ ಮಟ್ಟದಲ್ಲಿರ್ಬೋದು ಕಡಿಮೆ ಆಗಬಹುದು. ಸೊ ಈ ಕಾರಣಕ್ಕೆ ಅವರು ಈಗ ನಿರ್ಣಾಯಕ ಘಟ್ಟದಲ್ಲಿ ಆ ಒಂದು ಸ್ಟೇಟ್ಮೆಂಟನ್ನು ಕೊಡಲೇಬೇಕಾಗಿತ್ತು. ಆ ಮೂಲಕ ನನ್ನ ಒಂದು ಹೋರಾಟ ನಿಸ್ತೇಜವಾಗಿಲ್ಲ, ನಿಶ್ಶಕ್ತಿಯಿಂದಲೂ ಕೂಡ ಇಲ್ಲ, ನಾನು ಫೈಟ್ ಮಾಡಬಲ್ಲೆ, ಸೊ ಈ ಒಂದು ಅವಧಿಯನ್ನು ಸಂಪೂರ್ಣವಾಗಿ ನಾನೇ ಕಂಪ್ಲೀಟ್ ಮಾಡ್ತೀನಿ, ಜೊತೆಗೆ ನನ್ನ ಬೆಂಬಲಿಗರಿಗೆ ಭವಿಷ್ಯದ ಒಂದು ಆಯಕಟ್ಟಿನ ಹುದ್ದೆಗಳನ್ನು ಕೂಡ ಸೂಕ್ತವಾಗಿ ಅವರಿಗೆ ಎನ್ಶೂರ್ ಮಾಡ್ತೀನಿ ಅನ್ನೋ ಮೆಸೇಜನ್ನು ಕೊಡೋದ್ರ ಮೂಲಕ ಬೆಂಬಲಿಗರ ಅಥವಾ ಆಪ್ತ ಬಳಗದ ಒಂದು ಬೆಂಬಲವನ್ನು ಮತ್ತಷ್ಟು ಕ್ರೋಢೀಕರಿಸುವ ಅಥವಾ ಅವರಿಗೆ ಎನ್ಶೂರ್ ಮಾಡುವಂಥ ಒಂದು ಪ್ರಯತ್ನವನ್ನು ಈ ಒಂದು ಸ್ಟೇಟ್ಮೆಂಟ್ ಮೂಲಕ ಕೊಟ್ಟಿದ್ದಾರೆ. ಆ ಮೂಲಕ ಎಲ್ಲೋ ಒಂದು ಕಡೆ ನಿಷ್ಠೆ ಅಥವಾ ಲೆಕ್ಕಾಚಾರ ಅಥವಾ ತಂತ್ರಗಾರಿಕೆ ಬದಲಾಗದಿರಲಿ ಅನ್ನೋ ರೀತಿ ಒಟ್ಟಾರೆ ಪಕ್ಷದ ಒಂದು ಸ್ಥಳೀಯವಾಗಿ ರಾಜ್ಯ ರಾಜಕಾರಣದಲ್ಲಿ ಅಂದರೆ ರಾಜ್ಯ ಕಾಂಗ್ರೆಸ್ನೊಳಗಡೆ ನಿಷ್ಠೆ ಬದಲಾಗದೇ ಇರಲಿ ಅನ್ನೋ ಕಾರಣಕ್ಕೆ ಅಂಥದ್ದೊಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸ್ಪಷ್ಟವಾಗಿ ಅಂಥದ್ದೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಿನ್ನೆ ನಾವು ನೋಡಿದ್ವಿ, ಚಲುವರಾಯಸ್ವಾಮಿ ಹೇಳಿದ್ರು ಕಾಂಗ್ರೆಸ್ 5 ವರ್ಷದಲ್ಲಂತೂ 5 ವರ್ಷ ಇದ್ದೇ ಇರುತ್ತೆ, CM ಯಾರಾದರೂ ಆಗಲಿ ಅಂತ. ಚಲುವರಾಯಸ್ವಾಮಿ ಅವ್ರನ್ನ ಕರ್ಕೊಂಬಂದಿದ್ಯಾರು, ಅದಾದಮೇಲೆ ಅವ್ರ ಜೊತೆಗಿದ್ದಿದ್ಯಾರು, ಸೊ ಅವ್ರನ್ನ ಮಂತ್ರಿ ಮಾಡಿದ್ಯಾರು, ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ನವೆಂಬರ್ ಗುಮ್ಮ 2 ವರ್ಷದಿಂದ ಶುರುವಾದಂಥ ಸಂದರ್ಭದಲ್ಲಿ ಅವರು ನಿಧಾನಕ್ಕೆ ಆ ಕಡೆ ಒಂದು ಸಲ ತಕ್ಕಡಿಲಿರ್ತಾರೆ, ಈ ಕಡೆ ಒಂದು ಸಲ ತಕ್ಕಡಿಲಿರ್ತಾರೆ. ಕನಕಪುರದಲ್ಲೂ ರಾಮನಗರದಲ್ಲೂ ಪ್ರೋಗ್ರಾಮ್ ಮಾಡಬೇಕಾದ್ರೆ CM ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿ ಮತ್ತು ಅವ್ರ ದಿನಚರಿಯನ್ನು ನೋಡಿದ್ರೆ ವೆರಿ ಮಚ್ ಇನ್ಸ್ಪೈರ್ ಆಗುತ್ತೆ ನನಗೆ ಮತ್ತು ವೆರಿ ಮಚ್ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ಯಾವ ರೀತಿ ಕೆಲಸ ಮಾಡ್ತಾರೆ, ಅವರು ಭಗವಂತ ಆರೋಗ್ಯ ಕೊಡ್ಲಪ್ಪ ಅಂತ ಒಂದು ಹೊಗಳಿಕೆಯ ಮಾತುಗಳನ್ನು ಆಡ್ತಾರೆ ಮತ್ತು ಯಾರಾದರೂ CM ಆಗಲಿ ಅಂತಾರೆ. ಸೊ ಆ ಒಂದು ನಿಷ್ಠೆಯ ಒಂದು ತಕ್ಕಡಿ ಆಚೀಚೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೇನೆ ಓಕೆ ಚಲುವರಾಯಸ್ವಾಮಿ ಅವರು ಒಕ್ಕಲಿಗ ರಾಜಕಾರಣ ಅಥವಾ ಆ ಭಾಗದಲ್ಲಿ ಮಂಡ್ಯ ಮೈಸೂರು ಆ ಭಾಗದಲ್ಲಿ ರಾಜಕಾರಣ ಮಾಡಬೇಕು ಮತ್ತು ಸಂಪುಟದಲ್ಲಿ ಉಳಿಬೇಕು, ಮುಂದಿನ ದಿನಗಳಲ್ಲಿ ಟಿಕೆಟು ಮತ್ತೊಂದು ಎಲ್ಲದರಲ್ಲೂ ಕೂಡ ಅನುಕೂಲ ಆಗಬೇಕು ಅಂದರೆ ಭವಿಷ್ಯದ ಲೆಕ್ಕಾಚಾರ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಿಲ್ಲಬೇಕು ಅನ್ನುವಂಥದ್ದು ವಾಸ್ತವದ ರಾಜಕಾರಣವೂ ಹೌದು. ಆದರೆ ಅದು ಬರೀ ಚಲುವರಾಯಸ್ವಾಮಿ ಅವರಷ್ಟಕ್ಕೆ ಸೀಮಿತ ಆಗಿದ್ರು ಓಕೆ, ಉಳಿದ ಆಪ್ತ ಶಾಸಕರುಗಳು, ಉಳಿದ ಸಚಿವರುಗಳು ಯಾರು ಕೂಡ ಈಗ ಮಾತನಾಡ್ತಾ ಇಲ್ಲ. ನೀವೇ ಗಮನಿಸಿದ್ರೆ ಕಳೆದ 1 ವಾರ 15 ದಿವಸದಿಂದ ಯಾರೂ ಮಾತನಾಡ್ತಾ ಇದ್ದಿಲ್ಲ. ವೆರಾಸ್ ನಿಮಗೆ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರುಗಳು ಅತಿ ಹೆಚ್ಚು ವೋಕಲ್ ಆಗಿದ್ದಾರೆ, ಅತಿ ಹೆಚ್ಚು ವಿಸಿಬಲ್ ಆಗಿದ್ದಾರೆ. ನಿನ್ನೆ ಸುರೇಶ್ ಅವರು ಕೂಡ ಮಾತನಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರದ್ದು ಹೆಲ್ಪ್ಲೆಸ್ನೆಸ್ ಅಂತ ಅಲ್ಲ, ಅಸಹಾಯಕತೆ ಅಲ್ಲ, ಅವರು CM ಆಗುವಂಥ ಅರ್ಹತೆ ಅವಕಾಶ ಇದೆ, ಹಾಗೇ ಆಗ್ತಾರೆ ಅನ್ನುವಂಥ ಒಂದು ಮೆಸೇಜನ್ನು ಹೇಳಿದ್ದಾರೆ. ಮತ್ತೆ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ, ನೋಡ್ತಾ ಇರಿ, ಕಾದು ನೋಡ್ತಾ ಇರಿ, ಏನಾಗುತ್ತೆ ನೀವೇ ನೋಡ್ತಾ ಇರಿ ಅಂತ ಹೇಳಿದರೆ ನೋಟಿಸ್ ಎಲ್ಲ ಕೊಟ್ಟ ಮೇಲೂ ಕೂಡ ಆಗ್ತಾ ಇರುವಂಥದ್ದು ಇದು. ಸೊ ಆ ಒಂದು ಮಳೆ ನಿಂತರೂ ಹನಿ ನಿಂತಿಲ್ಲ ಅನ್ನೋ ರೀತಿ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಹೇಳಿದ್ರು ಕೂಡ ಯಾವುದೇ ಒಂದು ಚರ್ಚೆಗೆ ಆಸ್ಪದ ಆದ್ಯತೆ ಇಲ್ಲ, ನಿಲ್ಲಿಸಿ ಅಂತ ಹೇಳಿದ್ರು ಕೂಡ ನಡೀತಾ ಇದೆ ಅಂತಂದರೆ ಈ ಒಂದು ಬಣದ ಶಾಸಕರ ಅಥವಾ ಸಚಿವರ ಮಾತುಗಳು ಜಾಸ್ತಿ ತೂಗ್ತಾ ಇದೆ ಅಥವಾ ಬದಲಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಾಕಿಯವರ ನಿಷ್ಠೆಯೂ ಕೂಡ ಅಲುಗಾಡದಿರಲಿ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಒಂದಾದ ಮೇಲೆ ಒಂದು ಹೇಳಿಕೆ ಮತ್ತೊಂದು ಕಡೆ ಇಲ್ಲಿ ಈ ಬೆಳವಣಿಗೆಗಳನ್ನೇ ತುಂಬಾ ಸೂಕ್ಷ್ಮವಾಗಿ ನೋಡೋದಾದ್ರೆ ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಆಲ್ಮೋಸ್ಟ್ ಎಲ್ಲ ಹುದ್ದೆಯನ್ನು ಕೂಡ ಅನುಭವಿಸಿದ್ದಾರೆ. ಅವರು ಫಸ್ಟ್ ಟೈಮು 83ರಲ್ಲಿ ಶಾಸಕರಾಗಿದ್ದುಕೊಂಡಂಥ ಸಂದರ್ಭದಿಂದಲೂ ಕೂಡ ಅವರ ಅಧಿಕಾರ ಇಲ್ಲ ಅನ್ನುವಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅವರ ರಾಜಕೀಯ ಚಾಣಾಕ್ಷತನ ಎಷ್ಟು ಮಟ್ಟಿಗಿತ್ತು ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಇಂಥ ಸಂದರ್ಭದಲ್ಲಿ ಅವರಿಗೆ 5 ವರ್ಷ ಪೂರ್ಣವಧಿಯಾಗಿ CM ಆಗಬೇಕಾಗಿತ್ತು ಅನ್ನೋದೊಂದು ಇತ್ತು, ಅದನ್ನು ಕೂಡ ಪೂರೈಸಿದ್ರು 2013ರಿಂದ 18ರವರೆಗೆ. ಅದಾದಮೇಲೆ ನಾನು ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದೆ ಅನ್ನುವಂಥ ಒಂದು ದಾಖಲೆ ಇರಬೇಕು ಅನ್ನೋದಿತ್ತು, ಅದು ಕೂಡ ಆಯಿತು. ನೆಕ್ಸ್ಟು ದೇವರಾಜು ಅರಸು ಅವರ ಒಂದು ದಾಖಲೆಯನ್ನು
ಮುರಿಬೇಕು ಅನ್ನುವಂಥದ್ದೊಂದಿದೆ. ಅದನ್ನ ಕೂಡ ಮುರಿಲಿಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನೇನಿದ್ರು ನೆಕ್ಸ್ಟ್ ಸಿದ್ದರಾಮಯ್ಯನವರ ಹೋರಾಟ ಅನ್ನುವಂಥದ್ದು ಇರೋದು ಅವ್ರಿಗೋಸ್ಕರ ಅಲ್ಲ, ಅವರ ಬೆಂಬಲಿಗರಿಗೋಸ್ಕರ ನೆಕ್ಸ್ಟ್ ಹೋರಾಟ ಇದ್ದಂತೆ ಕಾಣಿಸ್ತಾ ಇದೆ. ಈ ಬೆಳವಣಿಗೆಗಳು, ಅವರ ಸ್ಟೇಟ್ಮೆಂಟ್ಗಳು, ಅವರ ಬೆಂಬಲಿಗರಿಗೋಸ್ಕರ ನಿಂತ್ಕೊಂಡಿರುವಂತ ಸ್ಟ್ಯಾಂಡ್ ಅನ್ನ ನೋಡ್ತಾ ಇದ್ದಾರೆ. ಅಬ್ಸಲ್ಯೂಟ್ ಇದು ಹಾಗೆ ಅನಿಸ್ತಾ ಇದೆ. ಯಾಕಂದ್ರೆ ರೀಸೆಂಟ್ ಆಗಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ರೇಸ್ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ನಮ್ಗೆ ಯಾರು ಪುಷ್ ಮಾಡೋರು ಇಲ್ವಲ್ಲ ಅನ್ನೋ ರೀತಿ ಒಂದ್ ಸ್ವಲ್ಪ ಬೇಸರನೋ ಅಥವಾ ಅದೇನು ತಂತ್ರಗಾರಿಕೆನೋ ಗೊತ್ತಿಲ್ಲ ಅಂಥದ್ದೊಂದು ಮಾತನ್ನ ಹೇಳಿದ್ರು. ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಮೋರ್ ಆಫ್ ವಿಸಿಬಲ್, ಮೋರ್ ಆಫ್ ವೋಕಲ್ ಆದ್ರು. ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಇಲ್ವಾ ಗೊತ್ತಿಲ್ಲ. ಆದ್ರೆ ಅದೆರಡೂ ಕೂಡ ಅಟ್ ಎ ಟೈಮ್ ಆಗಿದ್ರಿಂದ, ಅಂದ್ರೆ ಸೆಪ್ಟೆಂಬರ್ ಕ್ರಾಂತಿಯ ಒಂದು ಹೇಳಿಕೆ ಏನ್ ಬಂತು ರಾಜಣ್ಣ ಅವರು, ಅದಾದ್ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿಕೆ ಅದೇ ದಿನ ಬಂದಿತ್ತು. ಅದಾದ್ಮೇಲೆ ಸಿದ್ದರಾಮಯ್ಯ ಅವರ ಹೇಳಿಕೆಗಳ ಒಂದು ವೈಖರಿ ಮತ್ತು ಅದರ ಒಂದು ತೀಕ್ಷ್ಣತೆ ಬದಲಾದ ರೀತಿಯನ್ನು ನೋಡಿದ್ರೆ ಎಲ್ಲೋ ಸಂಬಂಧ ಇದೆ ಅಂತ ಹೇಳುತ್ತೆ ನೀವು ಕೇಳಿದಂಥ ಪ್ರಶ್ನೆಗೆ ಪೂರಕವಾಗಿ. ಸೊ ಈಗ ಅವ್ರಿಗೆ ಬೇಕಾಗಿರುವಂಥದ್ದು ಏನು ಇಲ್ಲ. ಈಗ ಏಕಾಏಕಿ ನಾಳೆ ಅಕಸ್ಮಾತ್ ಯತೀಂದ್ರ ಅವರನ್ನ ಓಕೆ ಹೆಚ್ಚಂದ್ರೆ ಒಂದು ಮಂತ್ರಿ ಮಾಡ್ಬೋದು, ಅದನ್ನ ಬಿಟ್ಟಿನೇ ಡೆಪ್ಯೂಟಿ CM ಮುಖ್ಯಮಂತ್ರಿನ ಮಾಡೋ ಅಂತ ಯಾವುದೇ ಸಾಧ್ಯತೆಗಳಿಲ್ಲ. ವಿಜೇಂದ್ರ ಅವ್ರಿಗಿರುವಂತಹ ಅಥವಾ ಯಡಿಯೂರಪ್ಪನವ್ರಿಗಿರುವಂತಹ ಹೆಬ್ಬಯಕ್ಕೆ ಅಂಥದ್ದೊಂದು ಅವಕಾಶ ಆದ್ಯತೆಗಳು ಕಾಂಗ್ರೆಸ್ ಒಳಗಡೆ ಯತೀಂದ್ರ ಅವ್ರಿಗಿಲ್ಲ. ಅವ್ರಿಗೆ ಹೆಚ್ಚಂದ್ರೆ ಒಂದು ಮಂತ್ರಿಗಿರಿಯನ್ನ ಮಾಡ್ಬೋದು. ಆದರೆ ಯಾತಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ? ಇಲ್ಲಾಂದ್ರೂ ಕೂಡ ಅವರು ಇಳಿದ ಮೇಲೂ ಅಥವಾ 5 ವರ್ಷ ಆದ್ಮೇಲೂ ಕೂಡ ಮಾಡೇ ಮಾಡ್ತಾರೆ. ಯತೀಂದ್ರ ಅವ್ರಿಗೆ ಅಂಥದ್ದೊಂದು ಮಾಡಿಸ್ಕೊಡುವಂಥ ಶಕ್ತಿ ಅವ್ರಿಗೂ ಇದೆ ಮತ್ತು ಹೈಕಮಾಂಡ್ ಕೂಡ ಒಪ್ಪಿಕೊಡುತ್ತೆ. ಆದರೆ ಯಾತಕ್ಕೋಸ್ಕರ ಈ ಹೋರಾಟವನ್ನು ಮಾಡ್ತಾರೆ ಅಂದರೆ ನೀವು ಕೇಳಿದ ಪ್ರಶ್ನೆ ನಿಜಕ್ಕೂ ಕೂಡ ಪೂರಕವಾಗಿದೆ. ಯಾಕಂದ್ರೆ ಅವ್ರಿಗಿರುವಂಥದ್ದು ಇವಾಗ ಬೆಂಬಲಿಗರನ್ನು ಅಕಾಮಡೇಟ್ ಮಾಡಬೇಕು. ಇಷ್ಟು ವರ್ಷ ಯಾಕೆ ಸಿದ್ದರಾಮಯ್ಯ ಜನಪ್ರಿಯ ನಾಯಕ ಆಗಿದ್ದು? ನಾಯಕರುಗಳ ನಾಯಕ ಆಗಿದ್ದ ಕಾರಣಕ್ಕೆ ಮಾತ್ರ ಅವರು ಜನಪ್ರಿಯ ನಾಯಕ ಆಗಿದ್ದು. ಸಮುದಾಯಗಳ ಬಲಿಷ್ಠ ನಾಯಕರುಗಳು ಒಮ್ಮೆಲೆ ಒಟ್ಟಿಗೆ ಇವರು ಪಕ್ಕ ಹಿಂದೆ ಮುಂದೆ ಎಲ್ಲಾ ಸಂದರ್ಭದಲ್ಲೂ ಕೂಡ ನಿಂತರು. ಅಧಿಕಾರದಲ್ಲಿ ಇದ್ದಾಗ ಇಲ್ದಿದ್ದಾಗ ಯಾವುದೇ ಸಂದರ್ಭದಲ್ಲಿದ್ದರೂ ಕೂಡ ಇವರಿಗೆ ತನು ಮನ ಧನದ ಸಹಾಯವನ್ನು ಮಾಡ್ತಾ ಮಾಡಿದ್ದಾರೆ. ಆ ಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯ ಅನ್ನೋ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯ ಆಗಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಕಾಣಿಸ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಋಣ ಸಂದಾಯವನ್ನು ಮಾಡುವಂತ ಒಂದು ಅವಶ್ಯಕತೆ ಅನಿವಾರ್ಯತೆ ಕೂಡ ಅವರಿಗಿರುತ್ತೆ. ಮತ್ತು ಇಲ್ಲಾಂದ್ರೆ ಲೀಡರ್ ಆಗೋದು ಅದೇ ರೀತಿ ಅಲ್ವಾ? ಲೀಡರ್ಗಳನ್ನ ಹುಟ್ಟಾಕ್ತಂತ ಸಂದರ್ಭದಲ್ಲಿ ಕೆಲವರು ತಮ್ಮ ಎಕ್ಸಿಸ್ಟೆನ್ಸ್ ನ ಕಳ್ಕೊಂಡ್ಬಿಡ್ತಾರೆ. ಸೊ ಸಿದ್ದರಾಮಯ್ಯ ಅವರು ಅವ್ರಿಗೋಸ್ಕರ ಮಾಡ್ಕೊಂಡ್ರು, ಅವ್ರ ಅಧಿಕಾರ ಮಾಡಿದ್ರು, ಈಗ ಅವ್ರ ಮಗನ್ ಮಂತ್ರಿ ಮಾಡಿದ್ರು, ನಮಗೇನ್ ಬಂತು ಇಂಥದ್ದೇ ಬಿಡಿ. ಆಮೇಲೆ ಹಳೇದೊಂದು ಇತಿಹಾಸದಲ್ಲಿ ಒಂದು ಅಪವಾದ ಇದೆಯಲ್ಲ, ಎಲ್ಲಾ OBC ನಾಯಕ, ಎಲ್ಲಾ ಒಂದು ದಲಿತ್ ಪಾಲಿಟಿಕ್ಸ್ ಅನ್ನ ಹಾಳು ಮಾಡಿರುವಂತದ್ದೇ OBC ನಾಯಕರುಗಳು. ಸೇ ಫಾರ್ ಎಕ್ಸಾಂಪಲ್ ಬಂಗಾರಪ್ಪ ಇರ್ಬೋದು, ಇವಾಗ ಸಿದ್ದರಾಮಯ್ಯ ಇರ್ಬೋದು, ಕಳೆದ 10-15 ವರ್ಷದಲ್ಲಿ ರಾಜ್ಯ ರಾಜಕಾರಣ ನಡೀತಾ ಇರೋದು. ಸೊ ಈ ಕಾರಣಕ್ಕೆ ದಲಿತ ಪಾಲಿಟಿಕ್ಸ್ ಮೂವ್ ಆಗಲ್ಲ, ಅಹಿಂದ ಪಾಲಿಟಿಕ್ಸ್ ಮೂವ್ ಆಗಲ್ಲ. ಎಗೇನ್ ಅಲ್ಲಿ ಕಾಣುವಂಥದ್ದು ಒಂದು ಲಿಂಗಾಯತರು, ಒಕ್ಕಲಿಗರು ಬಿಟ್ರೆ OBC ಲೀಡರ್ಸು ಅಹಿಂದ ಹೆಸರಲ್ಲಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಂಡ್ರು ಅನ್ನೋ ಒಂದು ಅಪವಾದ ಏನಿದೆಯಲ್ಲ ರಾಜ್ಯ ರಾಜಕಾರಣದಲ್ಲಿ, ಆ ಒಂದು ಅಪವಾದ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಸಿದ್ದರಾಮಯ್ಯ ಹೊರತಲ್ಲ, ಅವರು ಕೂಡ ತಮ್ಮ ಅಧಿಕಾರದ ದಾಹಕ್ಕೆ ಎಲ್ಲಾ ಸಮುದಾಯಗಳ ನಾಯಕರುಗಳನ್ನ ಬಳಸ್ಕೊಂಡ್ರು, ತಾವು ಬೆಳೆದ್ರು, ಅವರನ್ನ ಮರೆತರು, ಕೈ ಬಿಟ್ಟು ಹೋದ್ರು ಅನ್ನುವಂಥ ಒಂದು ಕಪ್ಪು ಚುಕ್ಕೆ ಉಳಿಯುತ್ತೆ ಅನ್ನೋ ಕಾರಣಕ್ಕೇನೆ ಬೆಂಬಲಿಗರಿಗೂ ಕೂಡ ಅಕಾಮಡೇಟ್ ಮಾಡುವಂತ ಎಗೇನೆಸ್ಟ್ DK ಶಿವಕುಮಾರ್ ಪ್ರಯತ್ನವನ್ನ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಕಾಣಿಸ್ತಾ ಇದೆ. ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ತುಂಬಾ ಸ್ಮೂತ್ ಆಗಿ ಅಧಿಕಾರ ಹಂಚಿಕೆ ಪ್ರಕ್ರಿಯೆ ಆಗಬೇಕು ಅನ್ನುವಂಥದ್ದೇ DK ಶಿವಕುಮಾರ್ ಅವ್ರಿಗೂ ಕೂಡ ಇರುವಂಥದ್ದು. ಅದ್ರ ಜೊತೆಗೆ DK ಸುರೇಶ್ ಅವರು ಒಂದು ಮಾತನ್ನ ಹೇಳ್ತಾರೆ. ಆಲ್ಮೋಸ್ಟ್ ಒಂದು 2 ದಶಕ ಆದ್ಮೇಲೆ ಒಕ್ಕಲಿಗ ಸಮುದಾಯ ಅನ್ನುವಂಥದ್ದು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿರುವಂಥದ್ದು ಮಧು. ಬಿಕಾಸ್ ಮಂಡ್ಯ ಅನ್ನುವಂಥ ಒಂದು ಒಕ್ಕಲಿಗ ಹಾರ್ಡ್ ಕೋರ್ ಇರುವಂಥ ಒಂದು ಜಿಲ್ಲೆಯಲ್ಲೇ 6 ಜನ MLAಗಳು ಆಯ್ಕೆ ಆಗ್ತಾರೆ, ಒಬ್ಬರೊಬ್ರು ಮಾತ್ರ JDS ನವರು ಆಯ್ಕೆ ಆಗುವಂಥದ್ದು. ಸೊ ಹೀಗಾಗಿ ಅದು ಕೈ ತಪ್ಪು ಹೋಗಬಾರ್ದು. ಒಂದು ಸಮುದಾಯ ಅಂದ್ರೆ ಒಂದು ವರ್ಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಕೈ ಹಿಡಿದಿದೆ, ಅದನ್ನು ಕೂಡ ಗಮನ ಹರಿಸಬೇಕು ಅನ್ನುವಂಥದ್ದು ಬೇರೆ. ಅಬ್ಸಲ್ಯೂಟ್ಲಿ ಪೃಥ್ವೀಗ ಈಗ ಒಕ್ಕಲಿಗ ರಾಜಕಾರಣದಲ್ಲಿ ಓಕೆ, ಕೃಷ್ಣ ಅವರಾದ್ಮೇಲೆ ಯಾರು, ದೇವೇಗೌಡರಾದ್ಮೇಲೆ ಕೃಷ್ಣ ಆದ್ಮೇಲೆ ಯಾರು ಅನ್ನೋಂಥ ಪ್ರಶ್ನೆ ಬಂದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಈಗಲೂ ಇದ್ದಾರೆ, ಅವ್ರಿಗೊಂದು ಅವಕಾಶ ಶಕ್ತಿ ಇತ್ತು. ಆದರೆ ಕಳೆದ ಬಾರಿ DK ಶಿವಕುಮಾರ್ ಅವರು ಮಾಡಿದಂಥ ತಂತ್ರಗಾರಿಕೆ, ಅವ್ರಿಗಿದ್ದಂಥ ವರ್ಚಸ್ಸು, ಮಾಡಿಕೊಂಡಂತಹ ಒಂದು ಪೊಲಿಟಿಕಲ್ ಮಾರ್ಕೆಟಿಂಗ್ ಎಲ್ಲದರಲ್ಲೂ ಕೂಡ ಕಾಂಗ್ರೆಸ್ಗೆ ಅನುಕೂಲ ಆಗಿದೆ. ನೀವೇ ಹೇಳಿದಂತೆ ಮಂಡ್ಯದಂಥ ಕ್ಯಾಪಿಟಲ್ ಆಫ್ ಒಕ್ಕಲಿಗ ಹಾರ್ಟ್ಲ್ಯಾಂಡ್. ಸೊ ಅಂತ ಒಂದು ಸಂದರ್ಭದಲ್ಲಿ ಅಲ್ಲೂ ಕೂಡ ಅವರು ಗೆಲ್ಲಿಸೋದ್ರಲ್ಲಿ ಅವ್ರ ಪಾತ್ರ ಕೂಡ ಇದೆ ಎಲ್ಲ ರೀತಿಯಲ್ಲೂ. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಈ ಸಲವೂ ಕೊಡಲಿಲ್ಲ ಅಂದರೆ ಯಾಕೆ, ಹೇಗೆ, ಈ ಸಮುದಾಯ ಯಾರಿಗೆ ಕಾಂಗ್ರೆಸ್ ಅಲ್ಲಿ ಯಾರ ಮುಖವನ್ನು ಇಟ್ಕೊಂಡು ಇನ್ಯಾರಿದ್ದಾರೆ ಒಕ್ಕಲಿಗ ಲೀಡರ್ಸ್? ಎಲ್ಲರೂ ಕೂಡ ಅವರವರ ಕ್ಷೇತ್ರಕ್ಕೆ ಅವರವರ ಒಂದು ಜಿಲ್ಲೆಗೆ ಸೀಮಿತ ಆಗಿರುವಂಥದ್ದು. ಅಟ್ಲೀಸ್ಟ್ ಇವರು ಆ ಒಂದು ಒಕ್ಕಲಿಗ ಒಂದು ಡಾಮಿನೆನ್ಸ್ ಇರುವಂಥ ಆ ಒಂದು ಭಾಗದಲ್ಲಾದರೂ ಎಮರ್ಜಿಂಗ್ ಲೀಡರ್ ಆಗಿ ಎಮರ್ಜ್ ಆಗ್ತಾರೆ, ಮುಂದೆ ನಾಯಕತ್ವ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಾದ್ರೂ ಬಿಟ್ಕೊಡಿ ಅನ್ನೋ ತರ ಏನಾದ್ರೂ ಬರ್ಬೋದು. ಆದ್ರೆ ಅಟ್ ದ ಸೇಮ್ ಟೈಮ್ ಈಗಿರುವಂತಹ ಜಾತಿ ಅಸ್ಮಿತೆ, ಅಹಿಂದ ವರ್ಗ, ಜಾತಿ ಜನಗಣತಿ ಕೂಗೆದ್ದಿರುವಂತಹ ಸಂದರ್ಭದಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಇರುವಂತಹ OBC ವೋಟ್ ಬ್ಯಾಂಕ್ ಅನ್ನ ಪಕ್ಕಕ್ಕಿಟ್ಟು ಅದು ಒಂದು ಅತಿಯಾಗಿ ತೂಗ್ತಾ ಇರುವಂತ ಒಂದು ಕಡೆ ಇರಬೇಕಾದ್ರೆ ತಕ್ಕಡಿಯಲ್ಲಿ DK ಶಿವಕುಮಾರ್ ಅವರ ಬೊಟ್ಟನ್ನ ಇಟ್ಟು ಅದನ್ನ ಸರಿದೂಗ್ಸಕ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಅಲ್ಲಿ ಸಿಡಿದಿದ್ರೆ OBC ಇನ್ವೇರಿಯಬಲಿ ಬಿಜೆಪಿಗೆ ಡೈವರ್ಟ್ ಆಗುವಂತ ಚಾನ್ಸಸ್ ಬೇರೆ ರಾಜ್ಯಗಳಾಗಿರೋ ರೀತಿ ಕರ್ನಾಟಕದಲ್ಲೂ ಕೂಡ ಆದ್ರೆ ಏನು ಅನ್ನುವಂಥ ಒಂದು ಲೆಕ್ಕಾಚಾರ ಇರುತ್ತೆ. ಮತ್ತು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ ಸಂದರ್ಭದಲ್ಲಿ ಉಸ್ತುವಾರಿಯಾಗಿದ್ದ
ಆಗಿದ್ದಂಥ ಖರ್ಗೆ ಅವರು ಪಂಜಾಬಲ್ಲಿ ಏನಾಯ್ತು ಅನ್ನುವಂಥದ್ದು ಅಮರೀಂದರ್ ಸಿಂಗ್ ಕೆಳಗಿಳಿಸಿದ ಮೇಲೆ ವಯಸ್ಸಿನ ಲೆಕ್ಕಾಚಾರದಲ್ಲಿ ಅನ್ನುವಂಥದ್ದು ಇತಿಹಾಸ ಗೊತ್ತಿದೆ. ಸೊ ಈ ನೆಲೆ ಅಟ್ ದ ಕಾಸ್ಟ್ ಆಫ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನ CM ಮಾಡ್ಲಿಕ್ಕೆ ಸಾಧ್ಯನಾ ವಿತ್ ಆಲ್ ದ ರೆಬಲ್ಸ್ ಆಫ್ ಎಲ್ಲ OBC ಲೀಡರ್ಗಳನ್ನ ಬಂಡಾಯವನ್ನು ಇಟ್ಕೊಂಡು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೆ ಬಿಸಿ ತುಪ್ಪ ಆಗಿರೋದಂತೂ ಸತ್ಯ. ಏನೇನಾಗುತ್ತೆ ಅನ್ನುವಂಥ ರವಿ ಅನ್ನುವಂಥ ಪದ ಬಿಜೆಪಿಗೆ ಸ್ಪೆಷಲಿ ಸ್ವಲ್ಪ ಕಾಡ್ತಾ ಇರುವಂತದ್ದು ನೋಡ್ತಾನೆ ಇದೀವಿ. ಕಳೆದ ಒಂದು 6 ತಿಂಗಳಿಂದ ಒಂದು CT ರವಿ ಅವರ ವಿಚಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದಾದ್ಮೇಲೆ ಕಲಬುರಗಿ DC ಬಗ್ಗೆ ಮಾತನಾಡಿದ್ರು ರವಿಕುಮಾರ್ ಅವರು MLC, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು, ಅದು ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಈಗ ರಾಜ್ಯದ ಮುಖ್ಯ ಕಾರ್ಯದರ್ಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತ ಒಂದು ಹೇಳಿಕೆ ಇದೆಯಲ್ಲ, ಅದು ವಿವಾದದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಈಗ CS ವಿರುದ್ಧವೇ ವಿವಾದಾತ್ಮಕ ಮಾತುಗಳನ್ನಾಡಿದ್ರ ಅಂತ MLC ರವಿಕುಮಾರ್ ಹೇಳಿಕೆಗೆ ಸಾಕಷ್ಟು ಕಿಡಿಕಾರಲಾಗ್ತಾ ಇದೆ. ಕಾಂಗ್ರೆಸ್ ಇದೇ ವಿಚಾರವನ್ನ ಇಟ್ಕೊಂಡು ಅವರ MLC ಸ್ಥಾನವನ್ನೇ ತೆಗಿಬೇಕು ಅಂತೆಲ್ಲ ಹೇಳಲಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಅವ್ರ ಮೇಲೆ FIR ಕೂಡ ದಾಖಲಾಗಿದೆ. ಬಿಜೆಪಿಗೆ ಇಕ್ಕಟ್ಟನ್ನ ತಂದಿಟ್ಟಿದೆ, ಕಾಂಗ್ರೆಸ್ಗೆ ಅಸ್ತ್ರ ಆಗಿರುವಂಥದ್ದು ಇದು. ರಾಜ್ಯದಾದ್ಯಂತ ರವಿಕುಮಾರ್ ಹೇಳಿಕೆಗೆ ಖಂಡನೆ ಕೂಡ ವ್ಯಕ್ತವಾಗ್ತದೆ. ರವಿಕುಮಾರ್ ಅವರನ್ನ ಕಟ್ಟಕಟ್ಟೆಗೆ ಎಳೆದಿರುವಂಥದ್ದು ಕಾಂಗ್ರೆಸ್. ಅವರ ಒಂದು ಸ್ಟೇಟ್ಮೆಂಟ್ ದೊಡ್ಡ ಸದ್ದು ಮಾಡ್ತಾ ಇದೆ. MLC ರವಿಕುಮಾರ್ ಹೇಳಿಕೆ ಬಗ್ಗೆ ಯಾರು ಏನಂದ್ರು ಒಮ್ಮೆ ಕೇಳೋಣ. ಅವರ ಒಂದು ಮನಸ್ಥಿತಿ ಆ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ. ಮೊದಲೇ ನಾವು ಅವ್ರು ಮಾತಾಡಿದರೆ ಇಡೀ ಪಕ್ಷವನ್ನು ಒಯ್ಯಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ BJPಗೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬೇಕು. ಅದು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಚೀಫ್ ಸೆಕ್ರೆಟ್ರಿ, ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು. ಯಾವಾಗಲೂ BJP ಅವರು ಮಹಿಳೆಯರ ವಿರುದ್ಧವಾಗಿ, ಮಹಿಳೆಯರ ಮೀಸಲಾತಿ ವಿರುದ್ಧ, ಮಹಿಳೆಯರ ವಿರುದ್ಧವಾಗಿ ಅವರು ಒಂದು ಉದ್ದೇಶ ಇರೋದ್ರಿಂದ ಇದು ಇವರು ಸಾಬೀತು ಮಾಡಿದ್ದಾರೆ. ಈ ತರಹದ ಒಂದು ಮಾತನಾಡಿ ಸಾಬೀತು ಮಾಡಿ ಇಡೀ ರಾಜ್ಯದ ಹೆಣ್ಮಕ್ಳು ಇದನ್ನು ಖಂಡನೆ ಕೂಡ ಮಾಡೋಕ್ಕೆ ಹೊರಟಿದ್ದಾರೆ. ಅವರಿಗೆ ಸರ್ಕಾರದ್ದು ಕೂಡ ಅವ್ರಿಗೆ ಕಠಿಣ ಒಂದು ಕ್ರಮವನ್ನು ತಗೋಬೇಕು ಅಂತಲೂ ಕೂಡ ಹೇಳ್ತೀನಿ. ಫೈರೋಸ್ ತರನ್ನುಮ್ ಅವರು ಜಿಲ್ಲಾಧಿಕಾರಿ, ಆ ಹೆಣ್ಮಗಳ ಬಗ್ಗೆನೂ ಬಹಳ ಕೆಟ್ಟದಾಗಿ ಮತ್ತು ಏನು ಹೇಳ್ತಾರಲ್ಲ ದೇಶದ್ರೋಹಿ ಥರ ಮಾತಾಡಿರೋದು, ಇದೆಲ್ಲ ಅಗೌರವವಾಗಿ ನಡ್ಕೊಳ್ಳೋ ಅಂಥ ಮಾತುಗಳು, ಕ್ಷುಲ್ಲಕ ಮಾತುಗಳು. ಇಂಥವರು ನಿಜವಾಗ್ಲೂ ಒಂದ್ಸಲ ಇವರಿಗೆ ಶಿಕ್ಷೆ ಆದಾಗ ಈ ಥರ ಮಾತಾಡುವಂಥ, ಈ ಥರ ಮನಸ್ಥಿತಿ ಇರುವಂಥ ಎಲ್ಲರ ಮನಸ್ಥಿತಿನೂ ಬದಲಾಗತ್ತೆ. ಕಾನೂನು ಎಲ್ಲರಿಗೂ ಒಂದೇ. ನಿನಗೂ ಏನಾದ್ರು ನೋವಾಯಿತು ಅಂದರೆ, ನಿನಗೂ ಯಾರು ಅವಾಚ್ಯ ಶಬ್ದದಿಂದ ಬೈದರೆ, ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದರೂ ಕೂಡ ನಿನಗೂ ರಕ್ಷಣೆ ಮಾಡೋಂಥ ಕೆಲಸ ಈ ಸರ್ಕಾರ ಬದ್ಧವಾಗಿ ಮಾಡ್ತೀವಿ. ಬಗ್ಗೆ ಮಾತನಾಡೋಣ. ಮಧು, ಇಲ್ಲಿ ರಾಜಕಾರಣದಲ್ಲಿ ನೈತಿಕತೆ ಮತ್ತು ಮಾತಿನ ಮೇಲೆ ಹಿಡಿತ ಕಳ್ಕೊಂಡು ಎಷ್ಟೋ ವರ್ಷಗಳೇ ಆಗೋಗಿದೆ. ಎಲ್ಲ ಪಕ್ಷದಲ್ಲೂ ಕೂಡ ಅಷ್ಟೇ, ಒಬ್ಬರಲ್ಲ ಒಬ್ಬರು ಈ ರೀತಿಯಾಗಿ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ತಾ ಇರ್ತಾರೆ. ಆದರೆ ರವಿಕುಮಾರ್ ಅವರ ಮಾತಿನ ಅರ್ಥ ಭಾವನೆ ಬೇರೆನೇ ಇರ್ಬೋದು, ಆದರೆ ಅಂಥದ್ರಲ್ಲಿ ಅವಾಚ್ಯ ಶಬ್ದಗಳು ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಬಟ್ ಕಲಬುರಗಿ DC ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂಥ ಹಿನ್ನೆಲೆಯನ್ನು ಊಹಿಸ್ಕೊಂಡು ಮಾತನಾಡೋದಾದ್ರೆ ಮೇ ಬಿ ಹಂಗೆ ಮಾತನಾಡಿರಬೇಕು ಅನ್ನುವ ರೀತಿಯಲ್ಲೇ ಇರುವಂಥದ್ದು. ಇದನ್ನು ಹೇಗೆ ನೋಡ್ಬೋದು? ಪೃಥ್ವಿ, ಈಗ ಅವರು ಸ್ಪಷ್ಟನೆ ಸಮರ್ಥನೆಗಳನ್ನು ಕೊಡ್ಕೋತಾ ಇದ್ದಾರೆ. ನಾನು ಯಾವುದೇ ಅವಾಚ್ಯ ಶಬ್ದಗಳನ್ನು ಬಳಸಿಲ್ಲ, ನಾನು ಹೇಳಿಕೆಯನ್ನು ಕೊಟ್ಟಿಲ್ಲ ಅಥವಾ ಮಾಧ್ಯಮ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ. ಆದರೆ ಆ ಒಂದು ದೃಶ್ಯಗಳನ್ನು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಇವರು ಒಂದು ಆ ಪದವನ್ನು ಬಳಸ್ತಾರಲ್ಲ, ಆ ಪದದಲ್ಲಿ ಯಾವುದೇ ಏನು ದ್ವಂದ್ವಾರ್ಥಗಳಿಲ್ಲ ಅನ್ನೋಂಥ ಹಿನ್ನೆಲೆ ಏನಾದರೂ ಇದ್ದಿದ್ದರೆ ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿ ಯಾಕೆ ನಗ್ತಾ ಇದ್ರು, ಸ್ವತಃ ಇವರೇ ಯಾಕೆ ನಗ್ತಾ ಇದ್ರು, ಅದನ್ನು ಒಂದು ಅಷ್ಟೊಂದು ಲೈಟರ್ ಜೋಕ್ ಆಗಿ ತಗೊಳಕ್ಕಾಗತ್ತಾ? ಈಗ ಯಾಕೆ ಸಿಂಧೂರ ಒಂದು ಆಪರೇಷನ್ ಆದಂಥ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳನ್ನು ಸುದ್ದಿಗೋಷ್ಠಿಗೆ ಕಳಿಸಿತ್ತು ರಕ್ಷಣಾ ಇಲಾಖೆ ಅಥವಾ ಕೇಂದ್ರ ಸರ್ಕಾರ, ಅದನ್ನು ಹೆಮ್ಮೆಯಿಂದ ಬೆಂತಟ್ಕೊಂಡಂಥ BJP ನಾಯಕರುಗಳು ಮತ್ತು ಇದೇ ರವಿಕುಮಾರ್ ಅಂತಹ ಏನು ನಾಯಕರುಗಳು ಇವತ್ತು ಭಾರತ ಮಾತಾ ಮತ್ತೊಂದು ಅಂತ ಹೇಳುವಂಥ ಸಂದರ್ಭದಲ್ಲಿ, ಅಂಥ ಒಂದು ಭಾಷಣಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಂಥ ಒಂದು ಅವ್ರ ಪ್ರಕಾರ ಅದು ತಿಳಿ ಹಾಸ್ಯನೇ ಇರ್ಬೋದು, ಅಥವಾ ಕಾಂಗ್ರೆಸ್ ಪ್ರಕಾರ ಅದು ತಿಡಿಗೇಡಿ ಹಾಸ್ಯ ಇರ್ಬೋದು. ಅಂಥ ಒಂದು ಪ್ರಯತ್ನವನ್ನು ಯಾಕೆ ಮಾಡೋಕೆ ಹೋದ್ರಿ ಇವರು? ಅದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವ. ಸೊ ಮೀಡಿಯಾ ಮುಂದೆ ಹೇಳಲಿಲ್ಲ ಅಂದ ಮಾತ್ರಕ್ಕೆ, ಅಥವಾ ಅಥವಾ ಆನ್ ಕ್ಯಾಮ್ರಾ ಹೇಳಲಿಲ್ಲ ಅಂದ ಮಾತ್ರಕ್ಕೆ ಅವರು ಭಾವನೆ ಏನಿರ್ಬೋದು ಅನ್ನೋಂಥದ್ದು ಅವರ ಒಂದು ಹಾಸ್ಯದಲ್ಲೇ ಗೊತ್ತಾಗ್ತಾ ರೀತಿ ಕಾಣಿಸ್ತಾ ಇದೆ. ಸೊ ಇವ್ರು ಹೇಗೆ ಇವರಿಗೆ ಪೂರಕವಾಗಿ ಅದನ್ನು ಸಮರ್ಥನೀಯವಾಗಿ ಅದನ್ನು ಹೇಳ್ಕೊತಾ ಇದ್ರು, ಜಸ್ಟಿಫೈಯಬಲ್ ಆಗಿ ಅವರ ಮೂಗಿನ ನೇರಕ್ಕೆ, ಅದೇ ರೀತಿ ಕಾಂಗ್ರೆಸ್ ಕೂಡ ಬಳಸ್ಕೊತಾ ಇದೆ. ಅಂಥ ಅವಕಾಶ ಇವರೇ ಕೊಡಬೇಕಾಗಿತ್ತು ಮತ್ತು ಬುದ್ಧಿ ಇರಬೇಕಿತ್ತು ಇವರಿಗೆ. ಈಗಷ್ಟೇ 1 ತಿಂಗಳು ಆಗಿಲ್ಲ, ಅಲ್ಲಿ ಜಿಲ್ಲಾಧಿಕಾರಿ ವಿರುದ್ಧ ಮಾತನಾಡಿ ಕಡೆಗೆ ಕೋರ್ಟ್ಗೆ ಹೋಗಿ ಕ್ಷಮೆ ಕೇಳಿ ಎಲ್ಲ ಬಂದಿದ್ದಾರೆ. ಅದಾದಮೇಲೆ ರವಿ ಅವರಾಗ ಏನು ರಂಪಾಟ ಏನಾಯಿತು ಅಂತ ಇಡೀ ರಾಜ್ಯ ನೋಡಿದೆ, BJP ನೋಡಿದೆ. ಇದಾದಮೇಲೆ ಈಗ ನಿಜಕ್ಕೂ ಕೂಡ BJPಗೆ ನಿಜವಾಗ್ಲೂ ಸೀರಿಯಸ್ನೆಸ್ ಇದ್ದಿದ್ರೆ ಮೊದಲು ಇವ್ರ ವಿರುದ್ಧ ಶಿಸ್ತು ಕ್ರಮವನ್ನು ತಗೊಂಡು ಆಮೇಲೆ ಇವರಿಂದ ಬಾಕಿ ಏನು ಸ್ಪಷ್ಟನೆ ಮತ್ತೊಂದು ತಗೋಬೇಕಾಗಿತ್ತು. ಇದೇ ಕಾಂಗ್ರೆಸ್ ಅವರಾಗಲಿ ಅಥವಾ ಬೇರೆ ಪಕ್ಷದವರಾಗಲಿ ಅಥವಾ ಬೇರೆ ಯಾರಾದರೂ ರಾಜಕೀಯ ವಿರೋಧಿಗಳು ಮಾತನಾಡಿದ್ದಿದ್ರೆ ಇವತ್ತು BJPಯ
ಪ್ರತಿಯೊಬ್ಬ ನಾಯಕರು ಸುಮ್ಮನೆ ಇರ್ತಾ ಇದ್ರ? ಇದು ಅತಿ ದೊಡ್ಡ ವಿವಾದ ಮಾಡ್ತಾ ಇದ್ರು. ಕಾಂಗ್ರೆಸ್ ಕೂಡ ಇವತ್ತು ವಿವಾದ ಮಾಡಬಹುದು, ಇದನ್ನ ನಾಳೆ ಮಾಡಬಹುದು. ದಟ್ ಈಸ್ ಸೆಕೆಂಡ್ರಿಗೆ ಅದಕ್ಕೊಂದು ಚಾಲ್ತಿಯನ್ನ ಕೊಟ್ಟಿದೆ, ಚಾಲು ಮಾಡಿದೆ. ಅದೇ ಕಾರಣಕ್ಕೆ ನೆನೆ ಬರಮಣಿ ಅವರ ಒಂದು ವಿವಾದ ಡೈವರ್ಟ್ ಆಯಿತು. ಅದಾದ್ಮೇಲೆ ಅವರ ಕುರ್ಚಿ ಕಿತ್ತಾಟನೂ ಸ್ವಲ್ಪ ಮಟ್ಟಿಗೆ ಡೈವರ್ಟ್ ಆಯಿತು. ಅದನ್ನ ಅವ್ರಿಗೆ ಅನುಕೂಲಕರವಾಗಿ ಬಳಸ್ಕೋತಾ ಇದೆ ಕಾಂಗ್ರೆಸ್. ವೇರಾಸ್ ಬಿಜೆಪಿ ಅವರು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡುವಂಥದ್ದು, ಅದು ಯಾವುದೇ ನಾಯಕ ಆಗಲಿ ಈ ರೀತಿ ಮಾತನಾಡದಂಥ ಸಂದರ್ಭದಲ್ಲಿ ಸರಿಯಾದ ಶಿಸ್ತು ಕ್ರಮವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಮಾತ್ರ ಅವರ ಭಾಷಣಗಳಿಗೆ ತೂಕ ಇರುತ್ತೆ. ಅದರ್ವೈಸ್ ಅದೆಲ್ಲವೂ ಕೂಡ ಬರೀ ಭಾಷಣಕ್ಕಷ್ಟೇ ಸೀಮಿತ ಅನ್ನೋ ರೀತಿ ಒಂದು ಕಾನೂನಲ್ಲಿ ನಿಂತ್ಕೊಳ್ದಲೇ ಇರಬಹುದು, ಇರ್ಬೋದು. ಅವಾಚ್ಯ ಶಬ್ದಗಳಿಲ್ಲ ಅನ್ನುವ ಕಾರಣಕ್ಕೆ. ಆದರೆ ರಾಜಕಾರಣದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ನೈತಿಕತೆ, ನಮ್ಮ ಮಾತಿನ ಮೇಲೆ ಅಟ್ಲೀಸ್ಟ್ ಜನರ ಮೇಲೆ, ಅಂದ್ರೆ ಜನರಿಗೆ ನಂಬಿಕೆ ಬರಲಿ ಅನ್ನುವಂತ ಕಾರಣಕ್ಕೋಸ್ಕರ ಅಕಸ್ಮಾತ್ ಅವರಿಗೆ ತಪ್ಪು ಅಂತ ಅನ್ಸಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ಕೊಳಕ್ಕೆ ಏನಾಗಿದೆ? ನೀವು ಹೇಳಿದಂತೆ ನೈತಿಕತೆಯ ಪ್ರಶ್ನೆ ಬರುತ್ತೆ. ಕಾನೂನಾತ್ಮಕವಾಗಿ ಅವರು ಅಕಸ್ಮಾತ್ ಈಗ ಒಂದು ಇಮ್ಯುನಿಟಿ ಸಿಗ್ಬೋದು, ಅವರು ಕೂಡ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಆಂಟಿಸಿಪೇಟರಿ ಬೇಲು, ಯಾವುದೇ ರೀತಿ ಬಲವಂತದ ಕ್ರಮಗಳನ್ನ ನನ್ನ ಮೇಲೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೋಗಿದ್ದಾರೆ ಅವರು. ದಟ್ ಈಸ್ ಸೆಕೆಂಡ್ರಿ. ಆದ್ರೆ ನೈತಿಕತೆ ಪ್ರಶ್ನೆ ಕೂಡ ಬರುತ್ತೆ. ಮತ್ತು ಬಿಜೆಪಿ ಅವರಿಂದ ಜಾಸ್ತಿ ನೈತಿಕತೆಯನ್ನು ಕಾಂಗ್ರೆಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವರು ನಿನ್ನೆ ಬಲ್ಕಿಸ್ ಬಾನು ಮಾತನಾಡ್ತಾ ಅನ್ಸುತ್ತೆ, ಅವರಲ್ಲಿ ಇವತ್ತು ನಾನು ಪತ್ರಿಕೆಗಳು ಕೂಡ ನೋಡ್ತಾ ಇದ್ದೆ, ಬಿಜೆಪಿ ಅವರು ಕೂಡ ಹೆಂಗಸರ ಬಗ್ಗೆ ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ ಬಹುಶಃ ಅವರು ಕಾಂಗ್ರೆಸ್ ಅಲ್ಲಿ ಮಾತನಾಡ್ತಾರೆ ಅಂತ ಅಷ್ಟೇ ಅನ್ಕೊಂಡಿದ್ರೇನು, ಬಿಜೆಪಿ ಅವರು ಮಾತನಾಡ್ತಾರೆ ಅಂತ ಅದನ್ನು ತೋರಿಸುವಂತ ಪ್ರಯತ್ನಗಳನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೈತಿಕತೆ ಪ್ರಶ್ನೆ ಬರೋದ್ರಿಂದ ಮೊದಲು ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಂಡು ಅಥವಾ ಏನಾದರೂ ಒಂದು ಕ್ರಮವನ್ನು ತಗೊಂಡು ಆಮೇಲೆ ಅದರ ಒಂದು ಪೂರ್ವಾಪರ ಪರಿಶೀಲನೆ ಮಾಡಬೇಕು. ಈ ಮೂಲಕ ಒಂದು ಜಸ್ಟಿಫೈಬಲ್ ಮೆಸೇಜ್ ಅನ್ನ ಇಡೀ ಎಂಟೈರ್ ಸಮುದಾಯಕ್ಕೆ ಅಥವಾ ಎಂಟೈರ್ ಜನರಿಗೆ ಕೊಡಬೇಕಾಗತ್ತೆ. ಈ ಮೂಲಕ ಮಹಿಳೆಯರಿಗೆ ಕೊಡುವಂಥ ಗೌರವವನ್ನು ಎನ್ಶೂರ್ ಮಾಡಬೇಕಾಗತ್ತೆ. ಮತ್ತು ಅವರೇನು ಹಾದಿ ಬೀದಿಲಿಲ್ಲ, ಅವ್ರ ರಾಜಕಾರಣಿ ಯಾರಾದರೂ ಆಗ್ಬೋದು. ಈಗ ಶಾಲಿನಿ ರಜನೀಶ್ ಅವ್ರ ಹುದ್ದೆಯನ್ನು ಇದೇ ರವಿಕುಮಾರ್ ತಗೊಳಕ್ಕಾಗತ್ತೆ? ಆಗಲ್ಲ. ಅದಕ್ಕೆ ಅದರದ್ದೇ ಆದಂಥ ಶ್ರಮ ಮತ್ತು ಹಿನ್ನೆಲೆ ಇರುತ್ತೆ. ಅದನ್ನು ಅವ್ರು ಮಾಡ್ಕೊಂಡು ಆ ಒಂದು ದೊಡ್ಡ ಹುದ್ದೆಗೆ ಬಂದಿರ್ತಾರೆ. ಅದು ಯಾರೇ ಇರಲಿ, ಅದೇ ಒಬ್ಬ ಕಾಂಗ್ರೆಸ್ ಅಲ್ಲಿ ರಾಜಕಾರಣಿ ಆಗಲಿ, ಬಿಜೆಪಿ ರಾಜಕಾರಣಿ ಆಗಲಿ, ದಡದಲ್ಲಾಗಲಿ ಯಾರಾದರೂ ಆಗ್ಬೋದು. 10 ರವಿಕುಮಾರ್ ಆಗ್ಬೋದು, 10 ಬೇರೆ ನಾಯಕರುಗಳಾಗ್ಬೋದು. ಬಟ್ ಶಾಲಿನಿ ರಜನೀಶ್ ಅವ್ರು ಆಗಕ್ಕಾಗತ್ತಾ? ಸೊ ಆ ಹಿನ್ನೆಲೆ ಅಂಥದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಮಾತಾಡಬೇಕು. ಈ ಮೂಲಕ ಯಾವ ಒಂದು ಹೆಣ್ಮಕ್ಳನ್ನ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ನೋಡಬೇಕು ಅಂತ ಭಾಷಣಗಳಲ್ಲಿ ಹೇಳ್ತಾರಲ್ಲ, ಅದು ನಿಜ ಆಗಬೇಕು ಅಂತಂದ್ರೆ ಅದನ್ನು ಗೌರವಿಸುವಂತ ಒಂದು ಪ್ರಕ್ರಿಯೆಯನ್ನ, ಪ್ರಯತ್ನವನ್ನ ಎಲ್ಲರೂ ಕೂಡ ಮಾಡಬೇಕಾಗುತ್ತೆ. ಓಕೆ, ಧನ್ಯವಾದ ಮಧು, ಇಷ್ಟೊತ್ತಂಗ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ.